ಏನಂದ್ರೆ ಚಂದ ಏನಂದ್ರೆ ಏನಂದ್ರೆ ಇಲ್ಲ ಕರೆಕ್ಟ್ ಆಗೈತೆ, ಏನಲ್ಲ ಏನಿಲ್ಲ. ನಾನು ಉಪ್ಪು ಆಗಿಲ್ಲ ಅಂತ ಅನ್ಕೊಂಡಿದ್ದೆ. ಹಾಂ ಉಪ್ಪು ಆಗಿಲ್ಲ ಅಂತ ಅನ್ಕೊಂಡಿದ್ದೆ. ಹಾಂ ಕರೆಕ್ಟ್ ಆಗಿತ್ತು. ನಾನು ಹೇಳ್ಬೇಕನ್ನೆಲ್ಲ ಮತ್ತೆ ಯಾರು ಯಾರಂತ ಕೇಳಕತ್ತಿನ ಸುಮ್ಮನೆ ಅದು ಸ್ವಲ್ಪ ಅದೆಲ್ಲ ನೀರು ಬಚ್ಚಿದ್ಮೇಲೆ ಸಣ್ಣ ಉರಿಯಲ್ಲಿ ಇಡು ಅಂತ ಹೇಳ್ಬೇಕಂದಿದ್ದೆ. ಒಂದು 2 ನಿಮಿಷ. ಇಲ್ಲ ಗ್ಯಾಸ್ ಇತ್ತಲ್ಲ, ಗ್ಯಾಸನ್ನ ಸಣ್ಣ ಉರಿಯಲ್ಲಿ ಇಡ್ಬೇಕಾ? ಗ್ಯಾಸ್ ಸಣ್ಣ ಉರಿಯಲ್ಲಿ ಇಡ್ಬೇಕು ನೀರು ಬಚ್ಚಿದ್ಮೇಲೆ. ಇಲ್ಲ ನಿನಗೆ ಫೋನ್ ಮಾಡಿದೆ, ನಿನಗೆ ಕೇಳಿಸ್ಲಿಲ್ಲ. ಅದು ಫೋನ್ ಕನೆಕ್ಟ್ ಆಗಲಿಲ್ಲ. ಇನ್ನೊಂದ್ಸಲ ಕಟ್ ಮಾಡಿದೆಲ್ಲ, ಮತ್ತು ಅವನಿಗೆ ಫೋನ್ ಮಾಡಿದೆ. ನೀ ಇಷ್ಟು ಇಟ್ಟಿನಿ ಹೆಂಗೆ ಮಾಡ್ಬೇಕಂದೆ. ಆಯ್ತು ಈಗ ಇಟ್ಟರೆ ಓಕೆ, 3 ಟೈಮ್ ವಿಸಿಲ್ ಹಾಕೋವರೆಗೂ ಸೇರು. ಕುಕ್ಕರ್ದಾಗ ಇಟ್ಟಿದ್ದೇನ? ಕುಕ್ಕರ್ದಾಗ ಇಟ್ಟಿದ್ದೆ. ಕುಕ್ಕರ್ದಾಗ ಇಟ್ರೆ ಸಣ್ಣ ಉರಿಯಲ್ಲಿ ಇಡಕ್ ಬೇಕಾಗಿಲ್ಲ. ನಾನು ಹಂಗೆ ಪಾತ್ರೆಯಲ್ಲಿ ಇಟ್ಟ ಇಲ್ಲ ಕುಕ್ಕರ್ದಾಗ ಇಟ್ಟಿದ್ದೆ. 3 ವಿಸಿಲ್ ಆದ್ಮೇಲೆ ತೆಗಿ ಅಂತಂದೆ. ಅಲ್ಲೇ ನಿಂತು ಕುಕ್ಕರ್ನಾಗ ಇಟ್ರೆ ಏನು ಸಣ್ಣ ಉರಿಯಲ್ಲಿ ಇಡಕ್ ಬೇಕಾಗಿಲ್ಲ. ಅದನ್ನ ಪಾತ್ರೆಯಲ್ಲಿ ಓಪನ್ ಇಡ್ತೀವಲ್ಲ, ಅದ್ರಾಗ ಇಟ್ರೆ ಸ್ವಲ್ಪ ನೀರು ಬಚ್ಚಿದ ಮೇಲೆ ಸಣ್ಣ ಉರಿ ಇಡ್ಬೇಕು. ಅದನ್ನ ಅನ್ನ ಹಾಳಾಗಂಟ. ಇಲ್ಲ ಕುಕ್ಕರ್ನಲ್ಲಿ ಮಾಡಿದ್ದೆ. ಅಷ್ಟೇ, ಅದೇನಿಲ್ಲ. 1 ಗ್ಲಾಸ್ ಇಟ್ರೆ 2 ಗ್ಲಾಸ್ ನೀರು ಇಡ್ಬೇಕಷ್ಟೆ. ನಂದು ಆಮೇಲೆ ಹಚ್ಚಿದೆ, ಯಾಕೆ ಹತ್ತಲಿಲ್ಲಲ್ಲ ಫೋನ್? ಯಾಕೆ ಹತ್ತಲಿಲ್ಲ ಅವಾಗ? ಗೊತ್ತಿಲ್ಲ, ನಾನು ಆಮೇಲೆ ಇಟ್ಟಿದ್ದೆ. ಒದ್ರಕತ್ತಿದ್ನಲ್ಲ, ಯಾರು ಇಷ್ಟೊತ್ತಿನಲ್ಲಿ ಯಾರು ಮಾಡ್ಯಾರ ನಿನಗಂತ. ಇವನ್ ಕೂಡ ಎಲ್ಲಿ ಹೇಳಿಕೆ ಹಾಕೊಂಡ್ರೆ ಊರಿಗೆ ಬಂದು ಬಿಡ್ತಾನಂತ ಕಟ್ ಮಾಡಿದ್ದೆ. ಇಷ್ಟೊತ್ತನಕ್ಕೆ ಲೇಟ್ ಆಗಿತ್ತ? 9:30 ಆಗಿತ್ತು. 9:30 ಆದ್ರೆ ನಾವು ನಿದ್ದೆ ಐತಿತ್ತಲ್ಲ ಅಷ್ಟೊತ್ತಿಗೆ. ಸುಳ್ಳು ಹೇಳ್ತಂತಾನ. ಮಾಮೂಲಿ ಟೈಮ್ 11 ಗಂಟೆ ಆಗುತ್ತಲ್ಲ, ಯಾರು ಮಲ್ಕೊಂಡಿರಲ್ಲ ಅದಕ್ಕೆ. ಇಲ್ಲ ನನಗೆ ನೀನು ನಿದ್ದೆ ಇತ್ತಿದ್ದಿಲ್ಲ ಬಿಡು, ಆದ್ರೆ ಎದ್ದಿದ್ದೆ ನಾನು. ಮತ್ತೆ ತಿರ್ಗಾ ಮಾಡಿದ್ರೈತೆ ಅನ್ಕೊಂಡೆ, ಅವ ಮಕ್ಕಳೇ ಇಲ್ಲ. ಸುಮ್ಮನೆ ಹೊರಕ್ಕೆ ಹೋಗೋದು ಹೊರಕ್ಕೆ ಬರೋದು ಮಾಡಕತ್ತೀನಿ. ನಾನು ಮಾಡಿದೆ, ಕನೆಕ್ಟ್ ಆಗಲಿಲ್ಲ. ಅಷ್ಟೊತ್ತಿಗೆ ನೀ ಹೇಳಕತ್ತಿದ್ದೆಲ್ಲ, ಅಷ್ಟೊತ್ತಿಗೆ ಇಟ್ಟಿದ್ದೆ. ಕನೆಕ್ಟ್ ಆಗಲಿಲ್ಲ, ಮತ್ತೆ ರಿಟರ್ನ್ ಅವನಿಗೆ ಮಾಡಿದೆ. ಆಯ್ತು ಅಷ್ಟೇ ಇರು, 3 ವಿಸಿಲ್ ಹಾಕೋವರೆಗೂ ಅಷ್ಟೇ ಇರು, ಗ್ಯಾಸ್ ಆಫ್ ಮಾಡಿಬಿಡು ಆಮೇಲೆ ಅಂತಂದು. 3 ವಿಸಿಲ್ ಆದ್ಮೇಲೆ ಗ್ಯಾಸ್ ಆಫ್ ಮಾಡ್ಬೇಕು, ಪ್ರೆಷರ್ ತಾನೇ ಹೋಗುತ್ತೆ. ಪ್ರೆಷರ್ ತೆಗಿಬೇಡ, ಅಷ್ಟೇ ಇರೋದು. ಆಮೇಲೆ ತಾನೇ ಕೂಲ್ ಆದ್ಮೇಲೆ ಹೋಗುತ್ತದ ಅಂತ ಹೇಳಿದ. ಸರಿ ಅವ್ನು ಬರೋದು ಲೇಟ್ ಆಯ್ತಲ್ಲ, ಅದಕ್ಕೆ ಹೇಳಿದ್ನ. ಅಲ್ಲಿ ಟ್ರಾಫಿಕ್ದಾಗ ಬರ್ಬೇಕಂದ್ರೆ ಮತ್ತೆ ಒಂದು 10 ಕಿಲೋಮೀಟ್ರ್ ಬರ್ಬೇಕಂದ್ರೆ ಒಂದು 2 ತಾಸು ಬೇಕಾಗುತ್ತೆ. ಎಲ್ಲ ಅಡಿಗೆ ಅದೆಲ್ಲ ಅವರೇ ಮಾಡ್ಕೊಂತಾರ? ಮತ್ತೆ ಮಾಡ್ಕೊತಾರೆ. ಬಟ್ಟೆ ಅದೆಲ್ಲ ಅವರೇ? ಮದುವೆಗೆ ಅನ್ನಲ್ಲ ಏನು ಅಂತ ಮಾಡಕ್ಕೆ. ಇಲ್ಲ ನಮ್ಮ ತಮ್ಮ ಆದ್ರೆ ಅಡಿಗೆ ಮಾಡ್ಕೊಂಡು ನೋಡ್ತಾನ, ಪಾತ್ರೆ ಹಂಗೆ ಇಟ್ಟೋಗಿ. ನೀವು ಇರ್ತೀರಲ್ಲ ಅಲ್ಲೇ, ಬಂದು ಮಾಡ್ತಾರನ್ನೋ ಒಂದು ನಂಬಿಕೆ ಇರುತ್ತಾ? ಬಿಟ್ಟು ಹೋಗ್ತಾರಲ್ಲ, ಯಾರು ಬರ್ತಾರೆ ಬಿಟ್ಟರೆ? ಬಟ್ಟೆನು ಸಂಜೆ ಊರಿಗೆ ಹೊತ್ಕೊಂಡೋಗ್ಯಾನ, ದಿನ ಒಂದು ಉಟ್ಕೊಂಡು ಬಿಟ್ಟು ಊರಿಗೆ ಒಯ್ದಾನ.